ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಮೂರ್ತಿ 143. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನವೇ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ವಿಡಿಯೋ ಏನಪ್ಪ ಅಂದರೆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಷಷ್ಠಿ ಹಬ್ಬದ ಶುಭಾಶಯಗಳು. ಇದು ನಾವು ನಮ್ಮೂರಲ್ಲಿ ಮಾಡಿರುವಂತಹ ಹಬ್ಬನ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಹಬ್ಬ ಆಗಿ 2 ಡೇಸ್ ಆಗಿದೆ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೆಗಡಿ, ತಲೆನೋವು, ನೀರೆಲ್ಲ ಚೇಂಜ್ ಆಯ್ತಲ್ವ, ಅದರಿಂದ ಸ್ವಲ್ಪ ನೆಗಡಿ, ತಲೆನೋವು ಆಗಿತ್ತು. ಆದ್ದರಿಂದ ವಿಡಿಯೋನ 1-2 ಡೇಸ್ ಬಿಟ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಇದೆಲ್ಲ ನಮ್ಮ ಹೊಲದ ಹತ್ರ, ಇದು ಎಲ್ಲರೂ ಹೊಲದ ಹತ್ರನೇ ಅಲ್ವ ಮಾಡೋದು ಷಷ್ಠಿ ಹಬ್ಬ ಅಂದರೆ. ಕೆಲವರು ಟೌನುಗಳಲ್ಲಿರೋರು ಮನೆ ಹತ್ರ ಮಾಡ್ತಾರೆ, ಪೂಜೆ ಮಾಡ್ಕೊಬಂದು. ಹಳ್ಳಿ ಕಡೆ ಇರೋರೆಲ್ಲರೂ ಹೊಲದ ಹತ್ರನೇ ಮಾಡೋದು. ಇದೆಲ್ಲ ನಮ್ಮದು ಹೊಲನ. ಇಲ್ಲಿ ನಮ್ಮ ಅತ್ತೆ ಎಲ್ಲ ಒಲೆ ಎಲ್ಲ ಹಚ್ತಾ ಇದ್ದಾರೆ. ಪೂಜೆ ಎಲ್ಲ ಆಯಿತು, ಒಲೆ ಹಚ್ತಾ ಇದ್ದಾರೆ. ಇದು ಬಂದು ಪೂಜೆ ಸಾಮಾನು ಇಲ್ಲಿ ಇಟ್ಟಿದ್ದೀವಿ. ಇದು ಹಾಲು ಎಲ್ಲ ನಮ್ಮ ಅತ್ತೆ ರೆಡಿ ಮಾಡ್ಕೊತಾಯಿದ್ರು. ಇದೆಲ್ಲ ಫಿಲ್ಟ್ರ್ ನೀರು ತಂದಿರೋದು. ಅಂದರೆ ಅಲ್ಲಿ ಏನು ಗೊತ್ತಾ, ನಮ್ಮ ಅತ್ತೆಯವರು ಅವರೆಲ್ಲನೂ ಮಾಮೂಲಿ ನಲ್ಲಿ ನೀರೇ ಕುಡಿತಾರೆ. ಇದು ನಾವು ಮಾತ್ರ ನೆಗಡಿ ಇಡ್ತಿದೆ ಅಂತ ಫಿಲ್ಟ್ರ್ ತೊಗೊಂಬಂದ್ವಿ. ಇದು ಒಂದು ಎಲ್ಲ ಅಡುಗೆ ಸಾಮಾನು, ಸೌಟಂತೆ ಎಲ್ಲ ತೊಗೊಂಡು ಬಂದಿದ್ವಿ. ಎಣ್ಣೆ, ಈರುಳ್ಳಿ, ಒಗ್ಗರಣೆಗೆ ಪ್ರತಿಯೊಂದೂ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಅವತ್ತು. ಯಪ್ಪ, ಎಷ್ಟು ಬಿಸಿಲಿತ್ತು ಅಂದರೆ ಅಷ್ಟಿಷ್ಟಲ್ಲ. ನಮ್ಮ ಮಾವ ಹೊಲದಲ್ಲಿ ಕ್ಲೀನ್ ಮಾಡು ಅಂತ ಹೇಳೋಗಿದ್ರು ಮತ್ತೆ ಅಂದರೆ ನೋಡಿ, ಇಲ್ಲಿ ಕ್ಲೀನ್ ಮಾಡೋರೆ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲೈತೆ. ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಯಪ್ಪ ಸಖತ್ತಾಗಿ ನಮ್ಮೂರ ಹತ್ರ ನೋಡಿ, ಇಲ್ಲಿಗೆ ಕ್ಲೀನ್ ಮಾಡಿರೋದು ನಮ್ಮ ಮಾವ. ನಮ್ಮ ಅತ್ತೆ ಹೇಳಿರೋದು ಬೇರೆ ಕಡೆ ಕ್ಲೀನ್ ಮಾಡು, ನೆರಳು ಬರೋ ಹತ್ರ ಅಂತ ಹೇಳಿದರೆ, ನಮ್ಮ ಮಾವ ಇಲ್ಲಿ ಕ್ಲೀನ್ ಮಾಡಿದಾರಂತೆ. ಇವರು ಬಂದು ನಮ್ಮ ಹಸ್ಬೆಂಡ್ ಇದ್ದಾರಲ್ವ, ಅವರ ಅಪ್ಪ ಮತ್ತು ಇವರಪ್ಪ ಇಲ್ಲಿದ್ದಾರಲ್ಲ ಅಣ್ಣ, ಅವರಿಬ್ಬರು ಅಣ್ಣ ತಮ್ಮಂದಿರು. ಅಂದರೆ ನಮ್ಮ ಹಸ್ಬೆಂಡ್ ಅವರು ಅಣ್ಣ. ಮಕ್ಕಳೆಲ್ಲ ಆಟಾಡ್ತಿದ್ದಾರೆ. ಬಿಸಿಲು ನೋಡಿ, ಸಿಕ್ಕಾಪಟ್ಟೆ ಬಿಸಿಲು. ಮರದ ಕೆಳಗಡೆ ಬಿಸಿಲೇ ಬಂದಿಲ್ಲ, ಏನು ಮಾಡೋದು. ಇಲ್ಲಿ ಬಿಸಿಲು ಅಷ್ಟು ಚೇಂಜ್ ಆಗ್ತಾ ಇರುತ್ತೆ. ಯಾವ ಕಡೆ ಹೋಗ್ತಾಯಿದ್ರೆ, ಸೂರ್ಯ ಹೋಗ್ತಾಯಿದ್ರೆ ಆ ಕಡೆ ಹೋಗ್ತಾ ಇರುತ್ತಲ್ಲ, ಅಲ್ಲಿ ಬಿಸಿಲು ಇಲ್ಲಿ ಸ್ವಲ್ಪ ಹೊತ್ತಿತ್ತು, ಆಮೇಲೆ ಇರಲಿಲ್ಲ. ಇದೆಲ್ಲ ಟೊಮೊಟೊ ಗಿಡ ಎಲ್ಲ ನಮ್ಮದೇ. ಅಲ್ಲಿ ಏನು ಮಾಡೋದು ಪಾಪ, ಟೊಮೊಟೊ ಎಲ್ಲ ಹಾಕ್ಬಿಟ್ಟಿದ್ದಾರೆ. ರೇಟ್ ಸಿಕ್ಕಿಲ್ಲ, ಏನು ಮಾಡಿಲ್ಲ. 30 ರೂಪಾಯಿ ಹೋಗ್ತಾಯಿದೆಯಂತೆ. ಪಾಪ ತುಂಬ ಬೇಜಾರಾಗ್ತಾಯಿದೆ ನಮ್ಮ ಅತ್ತೆ ಮಾವನಿಗೆ, ನಮಗೆ ಎಲ್ಲರಿಗೂ. ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟು ಎಲ್ಲ ಇದು ಮಾಡವ್ರೆ. ಇವಾಗ ನೋಡಿದ್ರೆ ರೇಟ್ ಕಮ್ಮಿ ಹೋಗ್ತಾಯಿದೆ. ಏನು ಮಾಡೋದು ನೋಡಿ, ಟೊಮೊಟೊ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ನಮ್ಮ ಅತ್ತೆ ಎಲ್ಲ ಉತ್ತು ಕ್ಲೀನ್ ಮಾಡ್ತಾಯಿದ್ದಾರೆ. ಆಮೇಲೆ ಬಂದು ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅಡುಗೆಗಳೆಲ್ಲ ಆಗಿದೆ. ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಹೊಲದಲ್ಲೇ ಉತ್ತಾ ಇದೆ, ಅಲ್ಲೇ ಪೂಜೆ ಮಾಡೋದು ನಾವು ವರ್ಷವೂ ಅಷ್ಟೇ. ಎಷ್ಟು ಚೆನ್ನಾಗಿದೆಯೋ ಟೊಮೊಟೊ. ಆದರೆ ರೇಟ್ ಕಮ್ಮಿ ಅಂತ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಅಂದರೆ ರೇಟ್ ಕಮ್ಮಿ ಅಂದರೆ ಕೂಲಿಯವ್ರಿಗೆ, ಕೀಳೋ ಅಂತಹ ಕೂಲಿಯವ್ರಿಗೂ ಇಟ್ಟೋದಿಲ್ಲ ಅಲ್ವ, ಕೂಲಿ ಅವ್ರಿಗೆ ಕೊಡೋದಕ್ಕೂ. ಮತ್ತು ಕಿತ್ತಿ ಏನು ಪ್ರಯೋಜನ ನಾವು ಅಲ್ವಾ. ಅದಕ್ಕೆ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ, ನೋಡ್ಕೊಬನ್ನಿ.
దూరుగుతుంది కాదు కదా అదిలే కుంకుమది కాదన్న గ్యాప్ మే ఉండలేదు మమ్మీకి మక్కరా మక్కదురా ఉండు జామీకి ముక్కనుందా నీకే ఇస్తా పామస్తున్నా మేడం పామ అనకూడదు పామస్తుంది సామ్యాన్ని పామ అంట అన్నాడు తనగాడు పుట్లా పామస్తుంది ಅಡುಗೆ ಪೂಜೆ ಎಲ್ಲ ಆಯ್ತಲ್ಲ ಅಡುಗೆ ಎಲ್ಲ ರೆಡಿ ಆಗಿತ್ತು ದೇವ್ರಿಗೆ ಸ್ವಲ್ಪ ರೆಡಿ ಆಗಿ ಆಮೇಲೆ ನಾವೆಲ್ಲನೂ ಉಪವಾಸ ಇರ್ತೀವಲ್ಲ ಎಲ್ಲನೂ ಉಪವಾಸ ಮುಗಿಸ್ಕೊಂಡು ಎಲ್ಲ ಊಟಗಳನ್ನೆಲ್ಲ ಮಾಡಿಕೊಂಡು ಯಪ್ಪ ಮಕ್ಳ ಹತ್ರ ಇಲ್ಲಿ ನೋಡಿ ಟೊಮೊಟೊ ಎಲ್ಲ ವೇಸ್ಟೇಜ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಟೊಮೊಟೊಗಳೆಲ್ಲನೂ ಚೆನ್ನಾಗಿ ಏನು ವೇಸ್ಟ್ ಅಲ್ವಾ ಅದು ಏನು ಮಾಡೋದು ಕಿತ್ತು ಬಂದಿರೋರಿಗೆ ನಮ್ಮ ಊರಲ್ಲಿರೋರಿಗೆಲ್ಲನೂ ಆಗುತ್ತೆ ಟೊಮೊಟೊ ಅದು ತೊಗೊಳೋಕೆ ನನ್ನ ಮಗ ನನ್ನ ಮಗಳು ನಮ್ಮ ಮೈದನ ಮಕ್ಕಳು ನಮ್ಮ ಅತ್ತೆ ಮಾವ ಎಲ್ಲ ಊಟ ಮಾಡ್ತಿದ್ದಾರೆ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.